ಯೂನಿಟ್ 2 ಅಂತ ಬಾಶೆಟ್ಟಿಹಳ್ಳಿ ಇಲ್ಲಿ ಸಂಜೆ 5:15ಗೆ ಫೈರ್ ಆಗಿದೆ. ಫೈರ್ ವೆಲ್ಡಿಂಗ್ ಮಾಡ್ತಾಯಿದ್ರು. ವೆಲ್ಡಿಂಗ್ ಮಾಡೋ ಟೈಮಲ್ಲಿ ಕಿಡಿ ಹತ್ಕೊಂಡು ಅದು ಸ್ಪ್ರೆಡ್ ಆಗಿ ಫುಲ್ಲು ಇಡೀ ಫ್ಯಾಕ್ಟ್ರಿನೇ 100% ಉರಿದೋಗಿದೆ. ಯಾವುದು ಬ್ಯಾಲೆನ್ಸ್ ಯಾವುದು ಇಲ್ಲ, ಉಳಿದಿಲ್ಲ. 2 ಕಡೆ ಸೆಡ್ ಇದೆ, 2 ಕಡೆ ಸೆಡ್ಡಲ್ಲಿ ಫುಲ್ಲು ಉರಿದೋಗಿದೆ. ನಮಸ್ಕಾರ, ದೊಡ್ಡಬಳ್ಳಾಪುರ ನೋಡ್ಬೋದು. ಇವತ್ತು ನಮ್ಮ ದೊಡ್ಡಬಳ್ಳಾಪುರದ ಬ್ಯಾಂಕ್ ಸರ್ಕಲ್ ಬಳಿ ಸುಮಾರು ಒಂದು 5:15ಗೆ ಒಂದು ವೈರ್ ಫ್ಯಾಕ್ಟ್ರಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ. ಸುಟ್ಟು ಬೂದಿಯಾಗಿದೆ ಎಲ್ಲಾನು. ಯಾರಿಗೂ ಏನು ಆಗಿಲ್ಲ. ನೋಡ್ಬೋದು ಇಲ್ಲಿ ಪೊಲೀಸರಾಗಿರ್ಬೋದು, ಫೈರ್ ಇಂಜಿನ್ ಆಗಿರ್ಬೋದು ಯಾವ ರೀತಿ ಸಹಕರಿಸ್ತಿದ್ದಾರೆ. ಅವ್ರ ಕೆಲಸನ ಅವ್ರು ಮಾಡ್ತಿದ್ದಾರೆ. ಬಟ್ ಜನ ಅಲ್ಲಿ ಹೋಗ್ಬೇಡಿ ಅಂದ್ರೆ ಅಲ್ಲಿ ಹೋಗ್ತಾ ಇದ್ದಾರೆ. ಈ ತರ ಸಿಚುವೇಶನ್ ಆದಾಗ ದಯವಿಟ್ಟು ಯಾರು ಹತ್ರ ಹೋಗಬೇಡಿ. ಯಾಕಂದ್ರೆ ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೇನೆ. ಅಲ್ಲಿ ಏನೇನು ಯಾವ ತರ ಸಿಚುವೇಶನ್ ಇರುತ್ತೆ ಅವ್ರು ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ. ಮೇಲ್ಗಡೆ ಎಕ್ಸ್ಟೆನ್ಷನ್ ವೈರ್ ಇದೆ, ಹೋಗ್ಬೇಡಿ. ಅಲ್ಲೇನೋ ಹೆಚ್ಚು ಕಮ್ಮಿ ಅಲ್ಲಿ ಇರೋರಿಗೆಲ್ಲ ತೊಂದರೆ ಆಗುತ್ತೆ, ಯಾರು ಹೋಗ್ಬೇಡಿ ಅಂತ ಹೇಳಿದ್ರು. ಬಟ್ ಗಾಡಿ ಇಲ್ಲೇ ನಿಲ್ಲಿಸ್ತಿದ್ದಾರೆ, ಹಂಗೆ ಹೋಗ್ತಿದ್ದಾರೆ. ಬಟ್ ಎಷ್ಟು ಇದು ಫೈರ್ ಇಂಜಿನ್ಗೆ ಟರ್ನಿಂಗ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ. ಅದಕ್ಕೆ ಅವ್ರ ಕೆಲಸನ ಅವ್ರು ಮಾಡಕ್ ಬಿಡಿ. ದಯವಿಟ್ಟು ಯಾರ ಹತ್ರಕ್ಕೆ ಹೋಗಬೇಡಿ, ಸೇಫ್ ಆಗಿರಿ. ಫೈರ್ ಇಂಜಿನ್ ಇದೆ, 2 ಆಂಬುಲೆನ್ಸ್ ಇದೆ. ಮತ್ತೆ ಇಲ್ಲಿ ಜನ ಯಾವ ತರ ಬರ್ತಿದ್ದಾರೆ, ಪೊಲೀಸರು ಅಷ್ಟೇ ಯಾವ ತರ ಕಂಟ್ರೋಲ್ ಮಾಡ್ತಿದ್ದಾರೆ. ಜನ ಹೇಳಿದ್ ಮತ್ತೆ ಕೇಳ್ತಿಲ್ಲ. ಮುಂದೆಗಡೆ ಟೆನ್ಷನ್ ವೈರ್ ಇದೆ, ಯಾರು ಹೋಗ್ಬೇಡಿ ಅಂದ್ರೂ ಅಲ್ಲೇನೋ ಆಗಿದೆ ಅಂತ ಹೋಗ್ತಾ ಇದ್ದಾರೆ. ದಯವಿಟ್ಟು ಜನರಲ್ಲಿ ಕೇಳ್ಕೊಂಡಷ್ಟೇ, ಈ ತರ ಬೆಂಕಿ ಅವಘಡ ಆದಾಗ ದಯವಿಟ್ಟು ಯಾರೂ ಹತ್ರಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಯಾವ ತರ ಸಿಚುವೇಶನ್ಸ್ ಇರುತ್ತೋ ಏನಿರುತ್ತೋ ಹೇಳ್ತಿದ್ದಾರೆ ಅವರು. ಟೆನ್ಷನ್ ವೈರ್ ಇದೆ ಮೇಲ್ಗಡೆ, ತೊಂದರೆ ಆಗುತ್ತೆ, ಹೋಗ್ಬೇಡಿ ಅಂತ ಅವ್ರು ನಮ್ಮೊಳದಕ್ಕೇನೆ ಹೇಳೋದು. ಕೇಳಿದ್ರೆ ನಮಗೂ ಸೇಫು, ಅವ್ರಿಗೂ ಸೇಫು. ನೋಡ್ಬೋದು ಪಾಪ ಫೈರ್ ಇಂಜಿನ್ ಅವರಂತೂ ಅವ್ರ ಕೆಲಸನ ಅವರು ಮಾಡ್ತಾನೆ ಇದಾರೆ. ನೋಡ್ಬೋದು ನೋಡ್ರಿ, ಹೀಗೆ ಒಂದು ಫೈರ್ ಇಂಜಿನ್ ಬಂದು ನೋಡಿ ಅಡ್ಡ ಹೆಂಗಿದ್ದಾರೆ ನೋಡಿ. ಫೈರ್ ಇಂಜಿನ್ ಹೋಗ್ತಾ ಇದೆ ಇವಾಗ ನೋಡಿ. ಫೈರ್ ಕೇಬಲ್ ಯೂನಿಟ್ 2 ಅಂತ ಬಾಶೆಟ್ಟಿಹಳ್ಳಿ ಇಲ್ಲಿ ಸಂಜೆ 5:15ಗೆ ಫೈರ್ ಆಗಿದೆ. ಫೈರ್ ವೆಲ್ಡಿಂಗ್ ಮಾಡ್ತಾಯಿದ್ರು. ವೆಲ್ಡಿಂಗ್ ಮಾಡೋ ಟೈಮಲ್ಲಿ ಕಿಡಿ ಹತ್ಕೊಂಡು ಅದು ಸ್ಪ್ರೆಡ್ ಆಗಿ ಫುಲ್ಲು ಇಡೀ ಫ್ಯಾಕ್ಟ್ರಿನೇ 100% ಉರಿದೋಗಿದೆ. ಯಾವುದು ಬ್ಯಾಲೆನ್ಸ್ ಯಾವುದು ಇಲ್ಲ, ಉಳಿದಿಲ್ಲ. 2 ಕಡೆ ಸೆಡ್ ಇದೆ, 2 ಕಡೆ ಸೆಡ್ಡಲ್ಲಿ ಫುಲ್ಲು ಉರಿದೋಗಿದೆ. ನಷ್ಟ ಅಂದಾಜು ನಾಳೆ ನೋಡ್ಬೇಕು ಸರ್, ಅದು ಗೊತ್ತಾಗ್ತಲ್ಲ ಅಂದಾಜು ಏನೇನಿತ್ತು, ಎಷ್ಟು ಮೆಟಲ್ ಇತ್ತು. ಯಾರಿಗೂ ಪ್ರಾಣ ಭಯ ಏನು ಅಪಾಯ ಆಗಿಲ್ಲ ಯಾರಿಗೂ. ಎಲ್ಲ ಈಚೆ ಬಂದಿದ್ದಾರೆ. ಎಲ್ಲ ಫೈರ್ ಹತ್ಕೊಂಡಂಗೆ ಎಲ್ಲರೂ ಈಚೆಗೆ ಬಂದಿದ್ದಾರೆ. ಎಷ್ಟೊತ್ತಿಗೆ ಸರ್ ಇದು? 5:15 ಆಗಿದೆ. 5:15